आपलं स्वागत. पाहूयात आजच्या ताज्या घडामोडी. चिकोडी येथील शहरातील सरकारी विश्रामगृहात दिवंगत पत्रकार विरूपाक्षी कवटगी यांच्या श्रद्धांजली कार्यक्रमात बोलताना प्रांताधिकारी सुभाष संपगाव, पत्रकार विरूपाक्षी कवटगी यांनी अनेक समस्यांना बातम्यांच्या माध्यमातून वाचा फोडून जनसामान्यांना न्याय मिळवून देण्याचे काम केले आहे. मी पक्षपात व वास्तविक बातम्यांवर प्राधान्य देत असल्याचे प्रतिपादन प्रांताधिकारी सुभाष संपगावी यांनी दिले. शहरातील सरकारी विश्रामगृहात आयोजित अलीकडेच अपघातात मरण पावलेल्या पत्रकार विरूपाक्षी कवटगी यांच्या श्रद्धांजली सभेत बोलत होते. शिक्षण खाते, आरोग्य खात्याच्या समस्यांवर अधिक लिखाण करत होते. इतर तरुण पत्रकारांना आदर्शदायी असल्याचे सांगितले. चरमूर्ती मठाचे श्री संपादना महास्वामी म्हणाले, कवटगी यांनी पत्रकारितेसोबतच समाज उपयोगी कार्य केले आहे. आपल्या कारकिर्दीमध्ये कधीही नाव खराब करून घेतले नाहीत. कवटगी यांनी नेहमी कोणत्याही विषयावर सखोल अध्ययन करून लिखाण करत होते. राजकारणी व सर्व अधिकाऱ्यांसोबत चांगले संबंध होते असे सांगितले. केपीसीसीचे प्रधान सचिव महावीर मोहिते म्हणाले, चिकोडी भागातील समस्या वृत्तपत्राच्या माध्यमातून वाचा फोडण्याचे काम करीत होते. यांच्या अनेक लिखाणाला अनेक पुरस्कार मिळाले आहेत. त्यांच्या जाण्याने त्यांचे कुटुंब संकटात आहे. त्यांच्या मुलांच्या शिक्षणासाठी मी वैयक्तिकपणे 50,000 रुपये देण्याचे आश्वासन दिले. त्यावेळी पत्रकार राजू संकेश्वरी, संजू कांबळे, चंद्रशेखर चिनकेकर, निवृत्ती शिक्षक चंद्रशेखर अरभावी यांनी मनोगत व्यक्त केले. यावेळी तहसीलदार राजेश बुर्ली, पत्रकार सुभाष दलाल, राजेंद्र कोळी, सिद्धेश फुटाणे, अजित सन्नक्की, काशीनाथ सुळकुडे, DK उप्पार, अजित सुतार, विमला कदम, लोहित शिरोळ, मुस्ताक पिरजादे, संजू अरभावी, आनंद बोमनावर, लालसाब तटगार, महांतेश मठपती, रवी मंगावे, राजू कोळी, समाजसेवक चंद्रकांत हुकेरी, संजू बडिगेर, सुशांत जमखंडीकर, शाहबाज मकानदार यांच्यासह इतर उपस्थित होते. SB न्यूजसाठी इंगळीहून राजू कोळी. ಇತ್ತೀಚೆಗೆ ರಸ್ತೆ ಅಪಘಾತದಾಗ ಭಾಳಷ್ಟು ಡ್ಯಾಮೇಜ್ ಆಗಿದ್ವು ಅಂತ ನಿನ್ನೆ ಅದರ ವಿಷಯ ಎಲ್ಲ ಗೊತ್ತಿದೆ. ಒಂದು ಶಾಂತಿ ಸೇರಿದಂತಂದು ಎಲ್ಲ ಪತ್ರಕರ್ತರು ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಮಾಡಲಿಕ್ಕೆ ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಶ್ರೀಗಳು ಹಿಡ್ಕೊಂಡು ಎಲ್ಲರಿಗೂ ನಾನು ಕೌಟಿಗೆ ಒಬ್ಬರು ಒಳ್ಳೆಯ ಆತ್ಮೀಯ ಸ್ನೇಹಿತರು. ಅವ್ರು ಪ್ರತಿನಿತ್ಯ ಇದಕ್ಕೆ ಬಸ್ ಸ್ಟ್ಯಾಂಡ್ ಬಂದ ನಂತರ ನಾವು ಅವ್ರ ಸೇರಿ ಪತ್ರಿಕೆಗಳನ್ನು ಓದೋದು, ಯಾರು ಒಳ್ಳೆ ವರದಿ ಬರ್ತಾರೆ ಏನೈತಿ ಎಲ್ಲ ಅವಲೋಕನ ಮಾಡೋದು. ದಿನನಿತ್ಯ ನಂದು ಅವ್ರದ್ದು ದೋಸ್ತಿ. ಮತ್ತು ಅದೇ ರೀತಿ ದಲಾಲ್ ಸರು ಬರ್ತಿದ್ರು. ನಾವು 4 ಜನ ಕಂಟಿನ್ಯೂ ಇರೋರು ಪತ್ರಿಕೆಗಳು ಓದಕ್ಕೆ. ಚಂದ್ರು ಸರು, ಇವರು ಹೆಚ್ಚು ಕನ್ನಡ ಪೇಪರ್ದವ್ರು ನಾವು ಕಂಟಿನ್ಯೂ ಇರೋರು. ಅಲ್ಲಿ ಹೋದ ನಂತರ ಹಿಂಗೆ ಬಂದೈತಿ, ಬಂದ ನಂತರ ಚಹಾ ಕೊಡಿದ ನಂತರ ಅಲ್ಲಿಂದ ನಾವು ಎಲ್ಲರೂ ಇದಾಗ್ತಿದ್ದೆವು. ವಿರೂಪಾಕ್ಷಿ ಕವಟಗಿ ಅವರು ಬರೆದ ವರದಿಗಳ ರಾಜ್ಯ ಮಟ್ಟದೊಳಗೆ ಭಾಳಷ್ಟು ಸಂಚಲನ ಮೂಡಿಸೋ ಮತ್ತು ಅವ್ರು ಬರೆದ ವರದಿಯಿಂದ ಅವ್ರಿಗೆ ಬಹುಮಾನ ಮತ್ತು ಇದನ್ನು ಪ್ರಶಸ್ತಿಗಳನ್ನು ಬಂದವು ಒಂದು ಒಳ್ಳೆ ಕಾರ್ಯಗಳಿಗೆ ಮಾಡಿದಕ್ಕಾಗಿ. ಮತ್ತು ಭಾಳಷ್ಟು ಅವ್ರು ಏನಿತ್ತು ಜನಪರ ವರದಿನ ಬರಿತಿದ್ರು. ಮತ್ತು ಎಂದೂ ಪತ್ರಿಕೋದ್ಯಮದಾಗ ವಿರೂಪಾಕ್ಷಿ ಕವಟಗಿ ಅವರು ತಮ್ಮ ಹೆಸರನ್ನು ಕೆಡಿಸ್ಕೊಳ್ಳಿಲ್ಲ ಮತ್ತು ಪ್ರಾಮಾಣಿಕತೆ ಇದನ್ನು ಮಾಡಿದ್ರು. ಇನ್ನೊಬ್ರಿಗೆ ಮಾದರಿಯಾಗಿದ್ದರು. ಅವ್ರು ಇವತ್ತು ನಮ್ಮನ್ನು ಅಗಲಿದ್ರು ಕೂಡ ಅವ್ರು ಬರೆದಂಥ ಬರವಣಿಗೆ ಮತ್ತು ಅವರು ಮಾಡಿದ ಕಾರ್ಯಗಳು ಯಾವತ್ತೂ ಶಾಶ್ವತವಾಗಿ ಇರ್ತಾವಂತ ಹೇಳಿ ನಾನು 2 ಮಾತು ಸೇರೋದು ಅದೊಂದು ಅತಿ ದುಃಖದ ವಿಚಾರ ಅದ. ಯಾಕೆ ಸಂತೋಷದ ವಿಚಾರದಾಗ ಪತ್ರಿಕಾ ದಿನಾಚರಣೆದಾಗ ಭಾಳಷ್ಟು ಸಂದರ್ಭದಾಗ ನಾವೆಲ್ಲರೂ ಸಿಗ್ತಾ ಇದ್ವಿ. ವೇದಿಕೆ ಮೇಲೆ ಇದ್ದವರು ಎಲ್ಲರೂ ಸಿಗ್ತಾ ಇದ್ವಿ, ಸಂತೋಷ ಮಾತಾಡ್ತಾ ಇದ್ವಿ. ನಾವು ಒಂದು 5 ವರ್ಷದಾಗ ನೋಡಿ ಎಲ್ಲಿ ಸಿಕ್ಕರು ಯಾವಾಗ ಸ್ಮೈಲ್ ಇರ್ತಿದ್ರು. ಮತ್ತು ಇವರು ಯಂಗ್ ಜರ್ನಲಿಸ್ಟ್ಗಳು ಎಲ್ಲರೂ ಮತ್ತು ಸೀನಿಯರ್ ಜರ್ನಲಿಸ್ಟ್ಗಳು ಅವ್ರನ್ನ ಕಾಡೋದು ನೋಡಿದೆ ನಾನು. ಪಾಪ ಮನುಷ್ಯ ಯಾರ ಮೇಲೂ ಕೋಪ ಮಾಡ್ಕೊತಿರ್ತಿಲ್ಲ, ಅವ್ನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ದ. ಅವ್ರ ವೃತ್ತಿ ಜೀವನದಾಗ ಅವ್ರ ಸುದ್ದಿಗಳು ವರದಿಗಳು ರಾಜ್ಯ ಮಟ್ಟದ ಭಾಳ ಸಲ ಪಬ್ಲಿಷ್ ಆದಾಗ ನಾವು ಸ್ವತಃ ಕಾಲ್ ಮಾಡಿ ಸರ್ ಭಾಳ ಚೆನ್ನಾಗಿ ಬಂದಿದೆ ಸರ್, ಹೇಳ್ತಾರೆ ಬರವಣಿಗೆ ಭಾಳ ನೀಟ್ ಬಂದಿದೆ ಸರ್ ಅಂತ, ಇನ್ನೂ ಚೇಂಜ್ ಆಗ್ಬೇಕು ಸರ್, ಇನ್ನೂ ತೀಕ್ಷ್ಣವಾಗಿ ಬರೀಬೇಕು ಸರ್, ಇನ್ನೂ ಭಾಳ ಅವಕಾಶ ಇದಾವೆ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತು ಪತ್ರಿಕೋದ್ಯಮದ ಬಗ್ಗೆ ಮತ್ತು ಪತ್ರಕರ್ತರ ಬಗ್ಗೆ ಅವರಿಗೆ ಭಾಳ ವಿಶೇಷವಾದಂಥ ಕಾಳಜಿ ಇತ್ತು. ಬಟ್ ಅವರು ಅತಿ ಆತ್ಮೀಯ ವರ್ಗದಾಗ ಮಾತ್ರ ಜಾಸ್ತಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಬಟ್ ಅವ್ರು ಇನ್ಶೂರೆನ್ಸ್ ಯಾಕೆ ಮಾಡಿಸಿದ್ರು ಅನ್ನೋದು ನಮ್ಗೆ ಇವತ್ತಿಗೂ ಆಶ್ಚರ್ಯ ಅದ. ಯಾಕಂದ್ರೆ ಅವರು ಮಾತಾಡ್ತಾ ಇದ್ರು ಪತ್ರಕರ್ತರ ಅದು ಪತ್ರಿಕಾ ದಿನಾಚರಣೆ ಟೈಮ್ನಾಗೂ ಮಾತಾಡಿದ್ರು ಕೂಡ, ಅವತ್ತು ಕೂಡ ಮಾತಾಡಿದ್ರು ಅವರೆಲ್ಲ. ಬಟ್ ಈ ದಿನ ಅವ್ರು ನೋಡ್ತಾರೆ ಅವ್ರ ಮಕ್ಕಳಿಗೆ ಮತ್ತು ಅವ್ರು ಎಲ್ಲರೂ ಕೂಡಿಸಿ ಏನೊಂದು ಸಹಾಯ ಮಾಡ್ಬೇಕಂತಿಲ್ಲ. ಅದು ನಂದು ಪಾಲದ ನಾನು ಕೊಡ್ತೀನಿ. ಮತ್ತು ಈ ಘಟನಾ ಇತ್ತು ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ನಾವು ವಿಪಕ್ಷದ ಪರಿಚಯ ಭಾಳ ಚಲೋ ಇದೆ. ಯಾವಾಗೂ ಅಂದರೆ ಭಾಳ ಸವಾಲು ಚಲೋ ಇದೆ. ಮತ್ತು ಕೇವಲ ವಿಜಯ ಕರ್ನಾಟಕ ಕಳೆದ ಒಂದು ಹಸಿರು ಕ್ರಾಂತಿ ಪತ್ರಿಕೆನ ಹಿಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು 200 ಪತ್ರಿಕೆದಕ್ಕೆ ಮಾಡ್ಕೊಂಡು ನಂತರ ಕೆಲವೊಂದು ದಿವಸ ಏಜೆನ್ಸಿನೂ ಇದು ಜಾಹೀರಾತು ವಿಭಾಗದಲ್ಲೂ ಕೆಲವೊಂದು ದಿವಸ ಮಾಡಿದ. ನಂತರ ವಿಜಯ ಕರ್ನಾಟಕ ಪತ್ರಿಕೆ ಮಾಡಿದ. ಹೀಗಾಗಿ ಚಲೋ ಕೆಲಸ ಮಾಡ್ಕೊಂಡು ಬಂದಿದ್ದ. ಭಾಳಷ್ಟು ಜನರ ಜೊತೆ ರಿಲೇಷನ್ ಭಾಳ ಇತ್ತು.
ಯಾರ ಜೊತೆ ಈಗ ರಿಲೇಷನ್ ಕಟ್ ಅಂತ ಇರ್ಕಲ್ಲ ಭಾಳಷ್ಟು ಅಧಿಕಾರ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ ಎಲ್ಲ ಪತ್ರಕರ್ತರ ಜೊತೆ ಆಗಲಿ ಅದರಂತೆ ಸಮಾಜದಾಗ ಅಂದ್ರೆ ಅವು ಗ್ರಾಮ ಪಂಚಾಯತಿ ಸದಸ್ಯಾಗಿ ಒಂದು 2 ಸಲ ಆಯ್ಕೆ ಆಗಿದೆ. ಇದರರ್ಥ ಊರಾಗ ಎಲ್ಲರ ಜೊತೆ ರಿಲೇಷನ್ಸ್ ಇಟ್ಕೊಂಡಿದ್ದೆ ಆಗ್ತೈತೆ. ಅಂಥ ದೋಸ್ತ ಅಚಾನಕ್ ನಮ್ಮೆಲ್ಲ ಬಿಟ್ಟು ಹೋಗಿದ್ದು ನಮಗೆ ಭಾಳಷ್ಟು ದುಃಖ ಅನಿಸ್ತದೆ. ಅದನ್ನು ನಮ್ಮ ಪತ್ರಕರ್ತರ ಸಂಘಕ್ಕೆ ತುಂಬಲಾರ್ದಂಥದ್ದು ಆಗಿದೆ. ಅದಕ್ಕಂತ ಅಂಥವ್ರಿಗೆ ದೇವ್ರಿಗೆ ಈ ರೀತಿ ಆಗಬಾರ್ದಿತ್ತು. ಮತ್ತು ಭಾಳಷ್ಟು ಅಪಘಾತದಾಗ ಭಾಳಷ್ಟು ಸಮಸ್ಯೆ ಐತೆ. ಪಾಪ ಒಂದು ತಿಂಗಳ ತ್ರಾಸು ಮೆಂಟಲಿ ಭಾಳ ತ್ರಾಸ ಐತವ. ಅದು ಬಾಕಿದೆಲ್ಲ ಇದೆಲ್ಲ ಸಮಸ್ಯೆ ಆಗೋದ್ರಿಂದ ಹಂಗೆ ದಿವಸ ಬರಬಾರ್ದಾಗಿತ್ತು ಈಗ ಅಂತ ಅನಿಸಿದೆ. ಮತ್ತು ಪಾಪ ವಯಸ್ಸು ಏನು ಅಲ್ಲ, ಈಗ ಒಂದು ಅದು ಏನೋ 10-15 ವರ್ಷ ಚೆನ್ನಾಗಿ ಭಾಳ ಓದಿತ್ತು ಅವ ನಮ್ಮೆಲ್ಲ ಬಿಟ್ಟು ಆಗಲಿ ಹೋಗಿಲ್ಲ. ನಮ್ಗೆ ಸ್ವಲ್ಪ ದುಃಖ ಅನ್ನಿಸ್ತದೆ. ಅದಕ್ಕೆ ಅವನ ಆತ್ಮಕ್ಕೆ ದೇವರ ಶಾಂತಿ ಕೊಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಬೇರೆ ಶ್ರದ್ಧಾಂಜಲಿ ವಿರೂಪಾಕ್ಷ ಕವಟಿಯವರು ಬಹುಶಃ ಎಲ್ಲ ಮಾಧ್ಯಮದ ಸ್ನೇಹಿತರು ಮಾತನಾಡಿದರು. ವಿರೂಪಾಕ್ಷ ಕವಟಿಯವ್ರ ಬಗ್ಗೆ ಬಹುಶಃ ಒಬ್ಬ ಪತ್ರಕರ್ತ ಅಂತ ನಾನು ಇಲ್ಲಿವರೆಗೆ ನೋಡಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತರ ಜೊತೆಗೆ ನಮ್ಮ ಒಬ್ಬರು ಸಂಬಂಧಿಕರು ಕೂಡ ಹೌದು. ಯಾಕಂದ್ರೆ ಆತನ ಜನ್ಮನೂ ಕೂಡ ಬೆಳ್ಕೂಡು ಗ್ರಾಮಗಳಿರೋದ್ರಿಂದ ಅತ್ಯಂತ ನಮ್ಮನೆ ಅವ್ರ ಮನೆ ಸಮೀಪ ಇರೋದ್ರಿಂದ ನಿತ್ಯ ಜೀವನದೊಳಗೆ ತಾನ ಶಿಕ್ಷಣವನ್ನು ಪಡಿತಾ ಇದ್ದಾಗೂ ಕೂಡ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವು ಮತ್ತು ಮುಂದೆ ಹೋಗಿ ತನ್ನ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕಂತಕ್ಕಂಥ ತನ್ನ ವೈವಾಹಿಕ ಜೀವನದೊಳಗೆ ಬಂದಾಗನೂ ಕೂಡ 1-2 ಅಪರೂಪದ ಮಕ್ಕಳು ಹುಟ್ಟಿದ ಮೇಲೆ ಚಂದ್ರು ಸರ್ ಹೇಳಿದಂತೆ ಅವರ ಪತ್ನಿ ಅವರು ಒಂದು ಆರೋಗ್ಯದ ನಿಮಿತ್ತವಾಗಿ ಅವರು ಕೈಲಾಸವಾಸಿ ಆದ ನಂತರ ಮತ್ತೆ ಅವ್ರಿಗೆ ಏನಾದರೂ ಒಂದು ಜೀವನಕ್ಕೆ ಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು 2ನೇ ಮದುವೆಯೂ ಕೂಡ ಅವ್ನು ಮಾಡಿದಾಗ ಅಲ್ಲೂ ಕೂಡ ಒಂದು ಸುಮಾರು 4 ವರ್ಷದೊಳಗೆ ತನ್ನ ಜೀವನವನ್ನು ಬಹಳಷ್ಟು ಬದಲಾವಣೆ ಮಾಡೋದ್ರ ಜೊತೆಗೆ ಬಹುಶಃ ವಿರೂಪಾಕ್ಷ ನಾವೆಲ್ಲ ಕುಂತೇಳಿದಾಗ ಬಂದಂದ್ರೆ ಎಲ್ಲರೂ ಚೇಷ್ಟೆ ಏನು ಮಾಡ್ತಾರಪ್ಪ DDP ಬಂದು ನೋಡೋದು. ಯಾಕಂದ್ರೆ ಅಷ್ಟೊಂದು ಶಿಕ್ಷಣ ಇಲಾಖೆ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇರ್ತಕ್ಕಂಥ ಬೆಳಕು ಚೆಲ್ತಕ್ಕಂಥ ಕೆಲಸ ಬಹಳಷ್ಟು ಶಿಕ್ಷಣ ಇಲಾಖೆ. ಇದ್ರ ಜೊತೆಯಾಗಿ ಜನಪ್ರತಿನಿಧಿಗಳ ಜೊತೆನೂ ಕೂಡ, ಯಾಕಂದ್ರೆ ಮಾವೀರನ್ನ ನೋಡಿದ ಕೂಡಲೇ ಒಂದು ರೀತಿ ಚೇಷ್ಟೆ ಮಾಡ್ತಕ್ಕಂಥ ಸ್ವಭಾವ ಅದು. ಹೀಗೆ ಪ್ರತಿಯೊಬ್ಬರು ಕೂಡ ಒಂದು ಸಣ್ಣ ಮಕ್ಕಳು ಇರ್ಬೋದು, ಶಾಲೆಗಳ ಬಗ್ಗೆ ಇರ್ಬೋದು, ಜನಪ್ರತಿನಿಧಿಗಳ ಬಗ್ಗೆ ಇರ್ಬೋದು, ವಿವಿಧ ಇಲಾಖೆಗಳ ಬಗ್ಗೆ ಇರ್ಬೋದು, ಆತ ಹೊಂಟು ಪತ್ರದ ಒಂದು ಇಲಾಖೆ ಒಳಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಒಂದು ಕಪ್ ಚಾ ಕೂಡ ಮುಂದೆ ಹೋಗ್ತಕ್ಕಂಥದ್ದು. ಇಂಥ ಒಬ್ಬ ವ್ಯಕ್ತಿಯನ್ನ ಕಳೆದ ತಿಂಗಳ ಸುಮಾರು 1.25 ತಿಂಗಳವರೆಗೆ KL ಆಸ್ಪತ್ರೆ ಒಳಗೆ ಅವ್ನು ನೆರಳೋದನ್ನು ನೋಡಿದ್ರೆ ನಾನು 2-3 ಸಲ ಹೋದಾಗ ನನಗೆ ಇಂಜೆಕ್ಷನ್ ಮಾಡಿ ಕೊಲ್ರಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಬಂದ್ಬಿಟ್ಟಿದ್ದವು. ಯಾಕಂದ್ರೆ ಮಲ್ಟಿ ಆಪರೇಷನ್ 9 ಆಪರೇಷನ್ ಆದ್ರೆ ಅವನು ಮಲ್ಟಿ ಆಪರೇಷನ್ ಆಗೋದ್ರಿಂದ ಹೈ ಶುಗರ್ ಇರೋದ್ರಿಂದ ಬಹಳಷ್ಟು ಬೇಗ ಅವಾಗ ಒಂದು ನೆಮೋನಿಯಾ ಆಗಿ ಆ ಡಾಕ್ಟರ್ ಜೊತೆಗೆ ನಾವು ಮಾತನಾಡಿದ ಬಹುಶಃ 2 ದಿನಗಳ ಹಿಂದೆನೇ ಡಾಕ್ಟರ್ ಹೇಳ್ಬಿಟ್ಟವ್ರು, ಸರ್ ಬಹುಶಃ ಇದು ವಿರೂಪಾಕ್ಷಿ ಜೊತೆ ಉಳಿಯೋದು ಬಹಳ ಕಷ್ಟ ಅನ್ನುವಂಥದ್ದು. ಅಂತ ಎಲ್ಲ ಕಷ್ಟಗಳನ್ನ ಅನುಭವಿಸಿನೂ ಕೂಡ ತನ್ನ 2 ಮಕ್ಕಳನ್ನ ಮತ್ತು 2ನೇ ಹೆಂಡತಿಯನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾನೆ. ಅಣ್ತಮ್ಮರು 2 ಜನ ಅದಾರ, ಅವರೆಲ್ಲರನ್ನು ಬಿಟ್ಟು ಇವತ್ತು ಅಗಲಿದ್ದಾನೆ. ಬಹುಶಃ ಈ ಮಾಧ್ಯಮದ ಕ್ಷೇತ್ರಕ್ಕೆ ತುಂಬಲಾರದ ಹಾನಿ ಕೂಡ ಅವನಿಂದ ಆಗಿದೆ. ಬಹಳಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾನೆ. ಎಲ್ಲ ಇಲಾಖೆಗಳ ಜೊತೆ, ಎಲ್ಲ ಪ್ರತಿನಿಧಿಗಳ ಜೊತೆ, ಸ್ನೇಹಿತರ ಜೊತೆಗೆ ಅತ್ಯಂತ ಆತ್ಮೀಯವಾಗಿದ್ದ ಅನ್ನೋದಕ್ಕನ್ನ ರಾಜು ಸಂಕೇಶ್ವರ ಕೂಡ ಹೇಳಿದಾರೆ. ಅವ್ರ ಬಗ್ಗೆ ಅವ್ರ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ಲಿ, ನಿತ್ಯ ಜೀವನದೊಳಗೆ ಅವ್ರ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಅವಕಾಶಗಳನ್ನ ಪರಮಾತ್ಮ ಕೊಡಲಿ ತಿಳ್ಕೊಂಡು ಆತನಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಭಾವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ 2 ಮಾತು. ಇಲ್ಲದೆ ಇರುವಂಥದ್ದು ಬಹಳಷ್ಟು ಎಲ್ಲರಿಗೂ ನೋವಾಗಿರುತ್ತೆ. ಯಾಕಂದ್ರೆ ಎಲ್ಲರ ಮಾತುಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವೊಬ್ಬರು ಅಂತಾರೆ ಎಲ್ಲರಂತಲ್ಲಿ ಒಂದು ನೋವು ಇದು ಇರ್ತದೆ. ಯಾಕಂತಂದ್ರೆ ನಾನು ಇಲ್ಲಿ ಬಂದು 10-15 ವರ್ಷನಾಗ 4 ಜನ ನಾವು ಪತ್ರಕರ್ತನ ಕಳ್ಕೊಂಡೆವು. 2 ಮರಾಠಿ ಪತ್ರಿಕೆಯವರು, 2 ಕನ್ನಡ, ಮಿಲಿಂದ್ ಅವರು, ಆಮೇಲೆ ಸುಧಾಕರ್, ಅವಿನಾಪುರೆ ಮತ್ತು ವಿರೂಪಾಕ್ಷ. ಬಹಳ ಖೇದ ಅನಿಸ್ತೈತಿ. NS ಚೌಗಲ ಈಗ ಬಹಳಷ್ಟು ಖೇದ ಅನಿಸ್ತೈತಿ. ಯಾಕಂದ್ರೆ ಪತ್ರಕರ್ತರ ಜೀವಕ್ಕೆ, ಯಾಕಂದ್ರೆ ಭಾಳ ಸಣ್ಣ ವಯಸ್ಸಿನಲ್ಲೇ ಭಾಳ ಏನಂತಂದ್ರೆ ಅವರು ಇಹಲೋಕ ತಿಳಿಸಿದ್ದು, ಅವ್ರ ಕುಟುಂಬದ ಪರಿಸ್ಥಿತಿ, ಅವರಿದು ಅದನ್ನೆಲ್ಲ ನಾವೇನಂತಂದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಾವೆಲ್ಲ ನಿಲ್ಲಬೇಕು. ಅಂದ್ರೆ ನಾವು ವೃತ್ತಿ ಬಾಂಧವ ಇದರಲ್ಲಿ ಸಾರ್ಥಕತೆ ಅನಿಸ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ ನಾನು ಇಲ್ಲಿ TV9 ವರದಿಗಾರನಾಗಿ ಬಂದಾಗ ಫಸ್ಟು ನನಗೆ ಪರಿಚಯ ಆಗಿದ್ದ ವಿರೂಪಾಕ್ಷ ಅವರು. ನಾನು ಬಂದ ನಂತರ ಅವಾಗ ಮತ್ತು ಅವರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಬಹಳಷ್ಟು ವರದಿಗಳನ್ನು ಮಾಡಿ ಹೆಸರಾಗಿದ್ದು. ಯಾಕಂತಂದ್ರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ರಾಗ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮಟ್ಟದ ವರದಿಗಳು, ಯಾಕಂತಂದ್ರೆ ಸ್ಟಾಫ್ ರಿಪೋರ್ಟರ್ ಆದ ನಂತರ ಬಹಳ ಒಳ್ಳೊಳ್ಳೆ ವರದಿಗಳನ್ನು ಬರಿತಾ ಇದ್ರು. ರಾಜ್ಯ ಮಟ್ಟಕ್ಕೂ ಗಮನ ಸೆಳೆದಿದ್ರು. ಮತ್ತು ಅವರು 7 ದಿನಗಳು ಈಗ ಪ್ರಾರಂಭ ಆಗಿದೆ ಆ್ಯಕ್ಚುಲಿ. ಯಾಕಂತಂದ್ರೆ
ಈಗ 2 ವರ್ಷದಿಂದ ಅವರು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ರು. ಕಳೆದ ವರ್ಷನೇ ನಮ್ಮ ಪತ್ರಕರ್ತರ ಸಂಘದಿಂದ ಕೊಡುವಂಥ ಉತ್ತಮ ವರದಿಗಾರ ಪ್ರಶಸ್ತಿಗೆ ದಾವಣಗೆರೆಯಲ್ಲಿ ಅದನ್ನು ಪಡ್ಕೊಂಡಿದ್ರು. ಇನ್ನು ಅವರು ಗುಲ್ಬರ್ಗದಲ್ಲಿ ಆಮೇಲೆ ಇನ್ನು ಅವ್ರದ್ದು ಬಹಳಷ್ಟು ಒಳ್ಳೆ ದಿನಗಳಿತ್ತು. ಅಂಥದ್ರಲ್ಲಿ ಏನಂತಂದ್ರೆ ಇದೊಂದು ಆಕಸ್ಮಿಕವಾಗಿ ಇದೊಂದು ಘಟನೆ ಆಗಿದ್ದು ಬಹಳ ಎಲ್ಲರಿಗೂ ನೋವು ತಂದಿರುವಂಥದ್ದು. ಅದಕ್ಕಾಗಿ ನಾವು ಆ ಕುಟುಂಬಕ್ಕೆ ಒಂದು ಬೆನ್ನೆಲುವಾಗಿ ಒಂದು ಏನರೇ ಮಾಡೋಣ ಅಂತ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ವಿಚಾರ ಮತ್ತು ಬಹಳಷ್ಟು ಪತ್ರಕರ್ತರ ವಿಚಾರ ಕೂಡ ಇರುವಂಥದ್ದು. ಯಾಕಂದರೆ ಅವರಿಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಆಮೇಲೆ ಆ ಕೌಟುಂಬಿಕ ಬಹಳ ಜರ್ಜರಿತರಾಗಿದ್ದರು. ಯಾಕಂತಂದ್ರೆ ಅವ್ರ ತಂದೆಯನ್ನ ಕಳ್ಕೊಂಡ್ರು, ತಾಯಿಯನ್ನು ಕಳ್ಕೊಂಡ್ರು, ಅವ್ರ ಮೊದಲನೇ ಪತ್ನಿಯನ್ನು ಕಳ್ಕೊಂಡ್ರು. ಹೀಗಾಗಿ ಏನಂತಂದ್ರೆ ಬಹಳ ಜರ್ಜರಿತರಾಗಿದ್ರು ಅವರು. ಆದರೂ ಸಹಿತ ಅದನ್ನ ಎಲ್ಲಿ ಏನಂತಂದ್ರೆ ಹೊರಗಡೆ ತೋರಿಸ್ತಿರ್ಲಿಲ್ಲ. ಅವ್ರು ತಮ್ಮ ವರದಿಯಲ್ಲಿರಲಿ ಅಥವಾ ಎಲ್ಲೇ ಯಾರಿಗೆ ಬೆಟ್ಟದಾಗಿರಲಿ ಯಾವುದನ್ನು ಅವರು ತಮ್ಮ ಸಾಂಸಾರಿಕ ನೋವನ್ನು ಅವರು ಕುಟುಂಬದ ಇದನ್ನು ಎಲ್ಲಿ ತೋರಿಸ್ತಿರ್ಲಿಲ್ಲ. ಒಳ್ಳೆ ಎಲ್ಲರ ಜೊತೆಗೆ ನಗ್ನಗ್ತಾ ಮಾತಾಡುವಂಥದ್ದು ಎಲ್ಲ ಇತ್ತು. ಆದರೆ ಅವರು ಮತ್ತೆ ಹುಟ್ಟು ಬರಲಿ, ಅವ್ರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅಂತ ನಮಿಸ್ತಾ ನನ್ನ 2 ಮಾತು. ಯಾಕಂದ್ರೆ ಬಹಳಷ್ಟು ದಿವಸ ನಾವೆಲ್ಲರೂ ಕವಟ್ಲಿಯವರು ಒಂದು ವಿಚಾರ ಹೆಂಗಿತ್ತು ಅಂದರೆ ಭಾಳ ಸ್ಟ್ರಾಂಗ್ ಆಗಿ ಒಂದು ಪತ್ರಕರ್ತರಾಗಿದ್ರು. ಬಟ್ ನನ್ನ ವಿಷಯದಾಗ ಯಾವಾಗಲೂ ನಾ ಯಾವುದೋ ಒಂದು ವಿಷಯ ಬಂದಾಗ ಬೇಡ ಕೌಗಿಯವ್ರಿಗೆ ಬಿಟ್ಟು ಬಿಡ್ರಿ ಈ ವಿಷಯ ಇಲ್ಲಿಗೆ ಬಂದಾಗ ನಾನು ಈ ಒಬ್ಬರು ಹೇಳೋದು ಕೇಳ್ತಾ ನಾನು ಈ ವಿಷಯ ಇಲ್ಲೇ ಬಿಟ್ಟು ನನ್ನ ಪೇಪರ್ದಾಗ ಬಿಡ್ತಾನೆ ಇರಲಿಲ್ಲ. ಅಂದ್ರೆ ಅಷ್ಟು ನನ್ನ ಕೂಡ ಅವರು ಸ್ನೇಹಿತರಾಗಿದ್ದರು. ಆಮೇಲೆ ನಾನು 2 ಸಲ ಇಲೆಕ್ಷನ್ ನಿಂತರೂ ಕೂಡ ಇಂಡಿಪೆಂಡೆಂಟ್ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿದ್ದ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ರಾಷ್ಟ್ರೀಯ ಒಬ್ಬ ಪಂಚಾಯತ್ ಮೆಂಬರ್ ಇದ್ದಾಗ ಕೆಲಸ ಮಾಡ್ತಾಯಿದ್ರು. ಭಾಳಷ್ಟು ವಿಷಯ ಕೂಡ ನಾವು ಚರ್ಚೆ ಮಾಡ್ತಿದ್ವಿ. ಯಾವ್ಯಾವ ಕೂಡ ನಾವು ಯಾವ ಪತ್ರಕರ್ತರ ಬಗ್ಗೆ ನಮ್ಗೆ ಅವ್ರಿಗೆ ಡಿಸ್ಕಸ್ ಆಗ್ತದೆ. ನೀವು ಮೀಡಿಯಾದವ್ರು ಈ ರೀತಿ ಮಾಡ್ತೀರಿ, ಈ ರೀತಿ ಮಾಡ್ತೀರಿ. ನನಗೆ ಅವ್ರು ಹೇಳ್ತಾರೆ ನೀವು ರಾಜಕಾರಣಿಗಳು ಈ ರೀತಿ ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಅಂತ. ಎಲ್ಲರೂ ಸೇರಿದಿರಿ. ನಾವು ಜನರಿಗೋಸ್ಕರ ಈ ಒಂದು ಇದೇನು ಸ್ತಂಭ ಅಂತ ಹೇಳ್ತಾರೆ, 4ನೇ ಸ್ತಂಭ ಮೀಡಿಯಾ ಅಂತ, ಆ ಕೆಲಸ ಕೂಡ ಎಲ್ಲರೂ ಕೂಡ ನೀವು ಮಾಡಬೇಕಂತಕ್ಕಂಥ ವಿಚಾರ ಕೂಡ ನಾನು. ಯಾಕಂದರೆ ಈ ವಿರೂಪಾಕ್ಷ ಕೌಟಿಯವರ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಯಾವುದೇ ವಿಷಯ ಬಂದಾಗ ನೇರವಾಗಿ ಅವರು ಬರೋದನ್ನು ಮುಂದಿನ ಅದನ್ನು ಮತ್ತೆ ಮಾಡ್ತಿದ್ರು. ಫಾಲೋಅಪ್ ಮಾಡಿ ನಾ ಇವತ್ತು ಮಾಡಿ ಬರೋದೇನು ಮತ್ತೆ ನೀವು ಮಾಡಲಿಲ್ಲ ಮತ್ತೆ ನಾ ಈ ಪೇಪರ್ದಾಗ ಹಾಕ್ತೀನಿ, ನಿಮ್ಗೆ ಯಾರಾದ್ರೂ ಸಸ್ಪೆಂಡ್ ಮಾಡ್ತಾನೆ ಬಿಡಂಗಿಲ್ಲ ಅಂತ ಹೇಳುವಂಥ ಕೆಲಸ ಕೂಡ ಅವ್ರು ಮಾಡ್ತಾರೆ. ಆ ರೀತಿ ಒಬ್ಬ ಒಳ್ಳೆ ನಮಗೆ ಸ್ನೇಹಿತ ಆಗಿದ್ದ. ನಾವು ಇಷ್ಟು ಸಣ್ಣ ವಯಸ್ಸಿನಾಗಿಂತ ಆಗಬಾರ್ದಾಗಿತ್ತು. ಆದರೆ ಇವೆಲ್ಲ ನಮ್ಮ ಕೈಯಾಗಿಲ್ಲ. ಇವೆಲ್ಲ ಅಕಸ್ಮಾತ್ ಆದಂಥ ಘಟನೆಗಳು. ನಾ ಇರಲಿ ಅಥವಾ ಯಾರೇ ಇರಲಿ ಅಥವಾ ಪ್ರಸ್ತುತವಾಗಿ ಬೇರೆದವ್ರು ಯಾರಾಗಲಿ ಸಾವು ಅನ್ನೋದು ಖಚಿತವಾದಂಥ ವಿಷಯ. ಅದು ಭಾಳ ಜಲ್ದಿ ಆಗಬಾರ್ದಾಗಿತ್ತು. ಇನ್ನೂ ಭಾಳ ದಿವಸ ಬದುಕಬೇಕಾಗಿತ್ತು. ಇನ್ನೂ ಒಂದು ಸಮಾಜಕ್ಕೆ ಇನ್ನೂ ಬೇಕಾಗಿತ್ತು ಅಂತ ಕೆಲಸ. ಅದಕ್ಕೆ ನಮ್ಮನ್ನೆಲ್ಲರೂ ಕೂಡಿ ನಮ್ಮನ್ನೆಲ್ಲರನ್ನೂ ಅವ್ರು ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮಹಾತ್ಮ ಗೌತಮದ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ನೋಡಿ ನೀವೆಲ್ಲರೂ ಸೇರಿ ಅವ್ರ ಕುಟುಂಬಕ್ಕೆ ನೀವು ಒಂದು ಹೆಲ್ಪ್ ಮಾಡ್ತೀರಿ ಅಥವಾ ನಾನು ಭಾಗಿಯಾಗ್ತೀನಿ. ನನ್ನ ಕಡೆಯಿಂದ ಒಂದು 50,000 ರೂಪಾಯಿ ನಿಮ್ಮ ಕೈ ಕೊಡ್ತೀನಿ. ನೀವು ಯಾರು ಕೂಡ ನೀವು ಯಾವಾಗ ಮಾಡ್ತೀರಿ ಆ ಟೈಮ್ದಾಗಿ ನಾನು ಕೂಡ ಅವ್ರ ಕುಟುಂಬ ಒಂದು 50,000 ರೂಪಾಯಿ ನಾವು ಸಹಾಯಧನ ಅಂತ ಕೊಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವಿನಂತಿ ಮಾಡ್ಕೊಂಡು ನಾನು ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾಗಿ ಕಳೆದ ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿ ಮುಂದಕ್ಕೆ ಇರತಕ್ಕಂತಹ ವಿರೂಪಾಕ್ಷ ಕೌಟಿಗೆ ಅವರ ಶ್ರದ್ಧಾಂಜಲಿ ಸಭೆ ಪಾವತಿಸತಕ್ಕಂತಹ ತಮ್ಮೆಲ್ಲರಿಗೂ ಬಹಳಷ್ಟು ವಿಚಾರಗಳನ್ನು ಎಲ್ಲ ಹಿರಿಯರು ಅಧಿಕಾರಿಗಳು ಪತ್ರಕರ್ತರು ತಿಳಿಸಿಕೊಟ್ಟಿದ್ದಾರೆ. ನಾನು ಹೋದ ತಿಂಗಳ 21ನೇ ತಾರೀಕು ಅಂತ ಕಾಣ್ತದೆ ಕೇಳಿ ಹೋಗಿದ್ದೆ. ನಾನು ಆಸ್ಪತ್ರೆಗೆ ಹೋಗಿ ನೋಡಿದಾಗ ಅವರಿಗೆ 3 ಕೋಟಿ ಸುಳ್ಳಾಗಿದ್ದರು. ಮತ್ತೊಬ್ಬರು ಕಾಕ ಅವರು ಆರಾಮಿದ್ರು. ಏನಾಗಿತ್ತು ಈಗ ಇದಾಗಿಲ್ಲ ಸುಳ್ಳಾಗಿತ್ತು. ಇನ್ನು ಮಧ್ಯದ ಕಾಲು ಕಟ್ ಮಾಡೋದು ಆಗನೇ ಬೇಜಾರಾಗ್ತಿತ್ತು. ಒಳ್ಳೆಯ ಪತ್ರಕರ್ತರು ಭಾಳಷ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ನಮ್ಮ ಗಡಿಭಾಗದ ವಿಷಯಗಳನ್ನು ರಾಜ್ಯ ಮಟ್ಟದಲ್ಲಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ವಿರೂಪಾಕ್ಷ ಕೌಟಿಗೆ ಮಾಡಿದ್ದಾರೆ. ನಾವು
ಸ್ವಾಮಿಗಳು ಈ ಹೋರಾಟಗಳನ್ನು ಮಾಡ್ತಿರ್ತೀವಿ ಎಲ್ಲರ ಜೊತೆ ಕೂತ್ಕೊಂಡು ನೆಲ ಜಲ ಭಾಷೆ ಬಗ್ಗೆ ಏನಾದರೂ ಸಮಸ್ಯೆ ಆದಾಗ ಚಿಕ್ಕೋಡಿ ಜಿಲ್ಲಾ ಹೋರಾಟ ಮಾಡುವಾಗ ಆ ವಿಷಯಗಳನ್ನ ನಾವು ಸ್ವಲ್ಪ ಹೇಳ್ತಿರ್ಬೇಕಾದ್ರೆ ತಾವು ತಮ್ಮ ಒಂದು ಜ್ಞಾನಾತ್ಮಕ ಶಕ್ತಿಯಿಂದ ಜ್ಞಾನದಿಂದ ಹೆಚ್ಚು ವಿಚಾರ ಮಾಡುವ ಮೂಲಕವಾಗಿ ನಮ್ಮ ಗಡಿ ಭಾಗವನ್ನು ರಾಜ್ಯ ಮಟ್ಟದಲ್ಲಿ ತೋರಿಸ್ಬಿಟ್ಟಿರ್ತಕ್ಕಂಥದ್ದು ಪಕ್ಷದವರಿಗೆ ಅಂಥವ್ರನ್ನ ಒಂದು ತಿಂಗಳವರೆಗೆ ಅವ್ರು ಕೇಳಿ ಒಳಗೆ ಆಸ್ಪತ್ರೆ ಒಳಗಿದ್ದು ಭಾಳಷ್ಟು ನರಳಿ ಅವ್ರು ನಿನ್ನೆ ಲಿಂಗೈಕ್ಯಾಗಿರ್ತಕ್ಕಂಥದ್ದು ಒಂದು ವಿಷಯ ಆದಲ್ಲಿ ಅವರ ಕುಟುಂಬ ಭಾಳಷ್ಟು ಬಡತನದಲ್ಲಿರ್ತಕ್ಕಂಥ ಕುಟುಂಬ ಅವರ ಧರ್ಮಪತ್ನಿಯವರು ಮೊದಲಿನ ಧರ್ಮಪತ್ನಿಯವರು ಲಿಂಗೈಕ್ಯ ಹೋಗಿದ್ದವ್ರು ಅವರು ಬರದಾರೆ ಇಬ್ಬರು ಬರೋದಾರ ಬೆಳಕೂಡು ಮತ್ತು ಹುರಾಣಿ ಎರಡೂ ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೂಡ ಸೇವೆ ಮಾಡಿರ್ತಕ್ಕಂತಹ ವಿಪಕ್ಷದವರು ನಮ್ಮ ಮಧ್ಯದಲ್ಲಿಲ್ಲ ಅವ್ರು ಮಾಡಿರ್ತಕ್ಕಂತಹ ಕೆಲಸಗಳು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಬರ್ತದೆ. ನಿಮಗೆಲ್ಲ ಅವರು ಕೆಲವು ಯುವ ಪತ್ರಿಕಾ ಮಾಧ್ಯಮದವರಿಗೆ ಆದರ್ಶ ಕೆಲಸ ಮಾಡಿರ್ತಕ್ಕಂಥದ್ದು ನೇರವಾದ ವಿಚಾರಗಳನ್ನು ಪತ್ರಿಕೆಯಲ್ಲಿ ನಮ್ಮ ಸಾಹೇಬ್ ಹೇಳಿದಂಗೆ ನೇರ ವಿಚಾರಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮತ್ತು ರಾಜಕೀಯ ವ್ಯಕ್ತಿಗಳು ವಿಷಯಗಳನ್ನು ಕೂಡ ಅವ್ರು ಹೇಳೇ ಬರೆಯವರು ಇದು ಬರಿತು ನೋಡಿ ನಾವು ಅಂದರೆ ಅಷ್ಟೊಂದು ಎಲ್ಲರ ಜೊತೆಗೆ ಅನ್ಯೋನ್ಯ ಸಂಬಂಧ ಕೊಟ್ಟಿರ್ತಕ್ಕಂಥವ್ರು ವಿಪಕ್ಷಗಳು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತ ತಿಳ್ಕೊಂಡು ನಾನು ದೇವರು ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬಕ್ಕೆ ಒಂದು ಸಹಾಯಸ್ತವನ್ನು ಕನ್ನಡ ಸಲ್ಲಿಸ್ತೀವಿ ಅಂತ ತಿಳ್ಕೊಂಡು ಈಗಾಗಲೇ ಹೇಳಿದೆ. ಅದು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದನ್ನು ಮತ್ತೊಂದು ಮೀಟಿಂಗ್ ಮಾಡಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು ಅಂತ ನಾವು ಹೇಳ್ತಾ ಪೂಜ್ಯರವರೇ ಹಾಗೂ ಮಾಧ್ಯಮ ಸಹಪಾಠಿಗಳೇ, ಇವತ್ತಿನ ದಿವಸ ವಿರೂಪಾಕ್ಷ ಕವಟಗಿಯವರು ನಮ್ಮನ್ನು ಅಗಲಿದ್ದಾರೆ. ನಮಗೂ ಕೂಡ ಶೋಕವಿದೆ. ಅತ್ಯಂತ ಅತ್ಯಂತ ಸೌರವಂತ ವ್ಯಕ್ತಿ, ಒಳ್ಳೆಯ ಬರಗಾರರು. ಅವರ ಕಳ್ಕೊಳ್ಳೋಕ್ಕೆ ನಮಗೂ ಕೂಡ ದುಃಖ ಆಗ್ತಾ ಇದೆ. ಅವರಿಗೆ ನಮಗೆ ಫ್ರೆಂಡ್ಶಿಪ್ ಇರೋದಂದರೆ ಹಿಂದೆ ನಾವು ತಹಶೀಲ್ದಾರ್ ಇದ್ದಾಗ ಕೂಡ ಅವ್ರ ಜೊತೆ ಬರ್ತಿದ್ರು. ಈ ಸೀಟ್ ಬಂದ ಮೇಲೂ ಕೂಡ ನಮ್ಮ ಜೊತೆ ಅತ್ಯಂತ ಸಂಬಂಧಿಕರಾಗಿ ಮಾತಾಡ್ತಿದ್ರು. ನಾವು ಇವತ್ತು ನಮ್ಮ ತಮ್ಮನ ಕಳ್ಕೊಂಡಂಥ ಒಂದು ದುಃಖ ನಮಗೆ ಆಗ್ತಾ ಇದೆ. ವ್ಯಕ್ತಿ ಅತ್ಯಂತ ಸರಳ. ನನ್ನ ಕಚೇರಿಗೆ ಬಂದಾಗ ಸಹಿತ ಅವರು ನಮ್ಮ ಕಾಂಗ್ರೆಸ್ ಕೂಡ ಹೋಗ್ತಿದ್ರು, ಯಾವಾಗಲೂ ಕೂಡ ಇರ್ತಿದ್ರು. ಬಂದಾಗ ಮಾತಾಡಿದಾಗ ತಮ್ಮ ವೈಯಕ್ತಿಕವಾಗಿ ಯಾವುದನ್ನು ಕೇಳ್ತಿದ್ರು. ಅವರು ಜನರ ಬಗ್ಗೆನೇ ಸರ್ ಹಿಂಗಾಗ್ತಾ ಇದೆ, ಹಾಸ್ಪಿಟ್ಲಲ್ಲಿ ಹಿಂಗೆ ನಡೆದಿದೆ, ಎಲ್ಲ ಸಮಸ್ಯೆ ಬಗ್ಗೆ ಹೇಳ್ತಿದ್ರು. ಅವ್ರಿಗೆ ಅಲ್ರಿ ಏನು ಮಾಡ್ಬೇಕಂತ ನಾವು ಕೇಳಿದಾಗ ಅವರೇ ಮತ್ತೆ ಐಡಿಯಾಗಳನ್ನು ಹೇಳ್ಕೊಡ್ತಿದ್ರು. ಸರ್ ಹಿಂಗೆ ಮಾಡಿದ್ರೆ ಹಿಂಗಾಗ್ತಾ ಹಿಂಗೆ ಮಾಡಿದ್ವಿ. ಅದನ್ನು ಕೂಡ ನಾವು ದೂರದೃಷ್ಟಿ ನೋಡಿಕೆಸಿಂದ ಅವ್ರು ಹೇಳಿದಂಗೆ ನಾವು ಕೆಲವು ಮಾಹಿತಿಗಳನ್ನು ಮೇಲಾಧಿಕಾರಿಗಳು ಕಳಿಸ್ತಾ ಇದ್ದೀವಿ. ಅದರಂತೆ ಅವರು ಒಂದೇ ಒಂದು ನಾನು ಸಣ್ಣದು ಹೇಳ್ಬೇಕಂದ್ರೆ ನಾನು ತಹಶೀಲ್ದಾರ್ ಇದ್ದಾಗ ನಮ್ಮ ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ಸಣ್ಣದೊಂದು ಮನೆ ಇದೆ. ಅಲ್ಲಿ ಆ ಮನೆ ಒಳಗೆ ಏನೈತಿ, ಒಂದು ಮುದುಕ ಮತ್ತು ಒಂದು ಮುದುಕಿದ್ರು. ಅವರಿಗೆ ಸಂಧ್ಯಾ ಸುರಕ್ಷಾ ವೇತನ ಬರ್ತಾ ಇದ್ದಿಲ್ಲ. ಅದನ್ನು ತಿಳ್ಕೊಂಡು ಒಮ್ಮೆಲೆ ಅವರು ಪೇಪರನ್ನು ಹಾಕಿತ್ತು. ಬೆಳಗ್ಗೆ ಪೇಪರ್ ನೋಡಿದೆ, ಇಲ್ಲಿ ಇದು ತಂದು ನಮ್ಮ ಆಫೀಸ್ ಬಂದು ಆಗಲೇ ನಾನು ನೋಡ್ಕಿಸಿಂದ ಬಂದು ಅವರು ಕರೆದವ್ರ ನೀವು ಬರೆದಿಲ್ಲ ಎಲ್ಲರ ಬನ್ನಿ ತೋರಿಸ್ಕೊಂಡಿದ್ದೆ. ತೋರಿಸಿದ್ದು ಕರೆಕ್ಟ್ ಇತ್ತು, 100%. ನಮ್ಮ ಆಫೀಸ್ ಮುಂದೆ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಅಲ್ಲಿ ಎಲಿಜಿಬಿಲಿಟಿ ಇದ್ದಂಥ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಪೆನ್ಷನನ್ನು ಮಾಡಿದ್ದಿಲ್ಲ. ಆಗಲೇ ನಾವು ತಹಶೀಲ್ದಾರ್ ಇದ್ದೆ, ಹಾಗೆ ತಲಾಟಿನೆಲ್ಲ ಕರೆಸಿಂದ ನಾವು ಮಾಡಿಸ್ಕೊಟ್ಟಿವಿ. ಮಾಡಿಸ್ಕೊಡೋ ಇನ್ನೂ ಒಂದು 60 ತಾಸು ಆಗಿದ್ದಿಲ್ಲ. ಅಷ್ಟರಲ್ಲೇ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬ್ ಏನು ಇವತ್ತು ಪೇಪರಲ್ಲಿ ಅಂದರೆ ಅವರಿಗೂ ಸಹಿತ ಅವ್ರ ಕೌಟಿಗಳ ಬಗ್ಗೆ ಗೊತ್ತಿತ್ತು. ಈ ವ್ಯಕ್ತಿ ಬರೆದಂತಹ ಮಾಹಿತಿ ಇದೆ, ನಿಖರವಾದಂಥ ಮಾಹಿತಿ, ಇದನ್ನು ಯಾಕೆ ಮಾಡಿಲ್ಲ ಅನ್ನೋ ಬಗ್ಗೆ ಕರೆದು ಕೇಳೋ ಅಷ್ಟರಲ್ಲಿ ಇಲ್ಲ ಸರ್ ನಾವು ಹೋಗಿ ಕಿಸಿಂದ ಮಾಡಿಟ್ಟಿದ್ದೀನಿ, ನಾವು ಅದನ್ನ ಏನೈತಿ ಫಾಲೋಅಪ್ ಮಾಡಿ ಕಿಸಿಂದ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡು ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಜಡ್ಜ್ ಅವರನ್ನು ಇಲ್ಲ ಬರೆದಂತಹ ಲೇಖನಿ ಎಂದೇ ಭಾಳ ಇದು ಇದೆ, ಆದ ಕಾರಣಕ್ಕಾಗಿ ನಮ್ಮನ್ನು ಮೇಲಾಧಿಕಾರಿಗಳು ಕೇಳ್ತಾರೆ, ಅದಕ್ಕೆ ನೀವು ಅದನ್ನು ಕ್ಲಿಯರ್ ಮಾಡಿ ಕೊಡಿ. ಅಂದರೆ ಆ ವ್ಯಕ್ತಿ ಬರೆದಂತಹ ಲೇಖನಿ ಎಷ್ಟು ಸಾಮರ್ಥ್ಯ ಐತೆ ಅಂದ್ರೆ ಒಬ್ಬರು ಜಡ್ಜ್ ಆಯಿತು, ಮೇಲಾಧಿಕಾರಿಗಳಾಯಿತು, ಎಲ್ಲರೂ ಕೇಳುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಬರಹ, ಅದಕ್ಕೆ ಮಹತ್ವ ಅಂತ ಕೊಟ್ಟಿದ್ರು. ತಮ್ಮ ವೈಯಕ್ತಿಕವಾಗಿ ಯಾವುದನ್ನು ಹೇಳ್ತಿದ್ದಿಲ್ಲ. ಅವರು ಬಂದಾಗ ಏನೈತೆ ಬರೀ ಕೊಡಬೇಕು ಅಂತ ಏನು ಸರ್ ಬರೇ ಕೂಡಿಸ್ತೀರಂತಿರೋರು
ಆಮೇಲೆ ಟೀ ಕುಡಿದ್ರೆ ಹೇಳ್ತಿದ್ರು ಎಲ್ಲವನ್ನ ಮಾಹಿತಿಯನ್ನು ನೀಡ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಇದೊಂದು ಅಪಾರ ನಷ್ಟ ಆಯಿತು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಆದ ಕಾರಣಕ್ಕಾಗಿ ಅವ್ರಿಗೇನು ತಾವೆಲ್ಲ ತಮ್ಮ ಕುಟುಂಬಕ್ಕೆ ಸಹಾಯ ಹಸ್ತವನ್ನು ಏನು ಮಾಡ್ತಾಯಿದ್ರೆ ಅದನ್ನು ನಾನು ಕೂಡ ಪಾಲ್ಗೊಳ್ತೀನಿ. ನಾನು 15,000 ನಾವು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಅವ್ರು ಯಾವ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ನೂ ಏನಾದರೂ ಇದ್ದರೆ ಹೇಳಿ ನಮ್ಮ ಸರ್ಕಾರದಿಂದ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಅಂತ ಹೇಳಿ ನಾವು राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.